ಈ ಕಾಂಗ್ರೆಸ್ನ ಮಾಜಿ MLA ಇವರೇ ಉತ್ತರ ಕೊಡ್ಬೇಕು. ಯಾಕೆ ಪತ್ರ ಬರದೆ, ಯಾರ ಹಿತಾಸಕ್ತಿಗೋಸ್ಕರ, ನನ್ನ ರೈತರ ಪರ ಇಲ್ಲ ಒಂದು ಕಂಪನಿ ಪರನ, ಅಥವಾ ಏನು ಉದ್ದೇಶ ಇತ್ತು, ಯಾರು ಹೇಳ್ಕೊಟ್ರು ಅಂತ ಇಂಥದ್ದು ಬರದೆ ಅದನ್ನ ಅವರೇ ಹೇಳ್ಬೇಕೀಗ. ಅಸಲಿಗೆ ಈ ಸಿದ್ದಾಪುರ ಏತ ನೀರಾವರಿ ಯೋಜನೆ ಏನು, ಯಾರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ವರಾಹಿ ನದಿ ನೀರನ್ನ ಬಳಕೆ ಮಾಡೋಕೆ ಅಂತ ಸಿದ್ದಾಪುರ ಏತ ನೀರಾವರಿ ಯೋಜನೆ ರೆಡಿ ಆಗಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸಿದ್ದಾಪುರ ಯೋಜನೆ. ಈ ಯೋಜನೆಯಿಂದ ಈ ಸಿದ್ದಾಪುರ, ಅಂಪಾರು, ಅಜ್ರಿ, ಕೊಡ್ಲಾಡಿ, ಕರ್ಕುಂಡೆ ಹಿಂಗೆ ಒಂದು 8 ರಿಂದ 9 ಗ್ರಾಮಗಳಿಗೆ ನೀರು ಸಿಗುತ್ತೆ. ಗುಲ್ವಾಡಿ ಗ್ರಾಮಕ್ಕೆ ನೀರು ಪೂರೈಸುವಂತಹ ಯೋಜನೆ. ವರಾಹಿ ನದಿಯಲ್ಲಿ 66.35 ಕ್ಯೂಸೆಕ್ಸ್ ನೀರನ್ನೆತ್ತುವಂತಹ ಯೋಜನೆ. ಸಿದ್ದಾಪುರ ಹಳ್ಳಿಗಳಿಗೆ 120 ಹೆಕ್ಟೇರ್ಗೆ ನೀರು ಒದಗಿಸುವಂತಹ ಯೋಜನೆ ಇದು. ಕಳೆದ ವರ್ಷವೇ ಆರಂಭ ಆಗಿದೆ. 50% ಮುಗಿದಿದೆ ಈಗ ಕಾರ್ಯಾಚರಣೆ. ಅಸಲಿಗೆ ಅದೇ ಈಗ ಏನಿದು ಯೋಜನೆ ಅಂತ ಹೇಳ್ತಾ ಇದ್ವಿ, ಎಷ್ಟು ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ ಅಂತ. ಇವ್ರೀಗ ಪ್ಲಾನ್ ಅನ್ನ ಬದಲಿಸಿದ್ರೆ ಸಡನ್ ಆಗಿ ಇದು ಇನ್ನೊಂದು ವರ್ಷ 2 ವರ್ಷ ಮುಂದಕ್ಕೆ ಹೋಗ್ಬೋದು. ಇವ್ರೇನ್ ಟೈಮ್ ತಗೊಂಡಿದ್ರು, 2.5 ವರ್ಷದಲ್ಲಿ ಈ ಪ್ರಾಜೆಕ್ಟ್ ಅನ್ನ ಮುಗಿಸ್ಕೊಡ್ತೀವಿ ಅಂತ ಟೈಮ್ ತಗೊಂಡಿರ್ತಾರಲ್ಲ, ಆ ಟೈಮ್ ಪೀರಿಯಡ್ ಮತ್ತಷ್ಟು ಹೆಚ್ಚಾಗುತ್ತೆ, ಆ ಸಮಯದ ಗಾತ್ರ ಹೆಚ್ಚಾಗುತ್ತೆ. 1 ನಂಬರ್ 2 ಅದಕ್ಕೆ ಹಣ ಮತ್ತಷ್ಟು ದುಪ್ಪಟ್ಟಾಗುತ್ತೆ. ಅದಕ್ಕೆ ಸರ್ಕಾರ ಹೆಂಗೆ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ ಗೊತ್ತಿಲ್ಲ. ನಂಬರ್ 3 ಅಥವಾ ಹಳ್ಳ ಹಿಡಿದ್ರು ಹಿಡಿಬೋದು. ಈಗ ಕಬ್ಬನ ಹೀಟ್ ಇದ್ದಾಗಲೇ ಬಡಿಬೇಕು. ಅರ್ಧಕ್ಕರ್ಧ ಆಗಿದೆ, ಇನ್ನೊಂದು ಅರ್ಧ ಕಾಮಗಾರಿ ಮುಗಿದು ಬಿಟ್ರೆ ಆ ಗ್ರಾಮದ ಜನರಿಗೆ ನೀರು ಸಿಗುತ್ತೆ. 8-10 ಹಳ್ಳಿಗಳಿಗೆ ನೀರು ಸಿಗುತ್ತೆ. ಸುಮ್ಮನೆ ಆ ನದಿ ನೀರು ಸಮುದ್ರ ಪಾಲಾಗೋದನ್ನ ತಡೆದು 4-6 ಹಳ್ಳಿಗಳಿಗೆ 8-10 ಹಳ್ಳಿಗೆ ನೀರು ಕೊಡುವಂತಹ ಯೋಜನೆ. ಈಗ ಯಾವುದೋ ಒಂದು ಕಂಪನಿ ಪರವಾಗಿ ನಿಂತ್ಕೊಂಡು ನಾವು ಮೇಲಿಂದಲ್ಲ ಕೆಳಗಿಂದ ಲಿಂಕ್ ಕೊಡ್ತೀವಿ ಅಂದ್ಕೊಂಡು ಏನೇನೋ ತಲೆಬುಡ ಇಲ್ದಲೆ ಇವರೇ ಇಂಜಿನಿಯರ್ಸ್ಗಳ ರೀತಿಯಲ್ಲಿ ಮಾತಾಡಿದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಆ್ಯಂಡ್ ನಮ್ಮ ಸರ್ಕಾರ ಕಾಂಗ್ರೆಸ್ ಇದೆ, ನಾವು ಹೇಳಿದ್ದೆ ಆಗ್ಬಿಡುತ್ತೆ. ನಾನು ಪವರಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಮಾಜಿ MLA ಆದ್ರೂ ಪರವಾಗಿಲ್ಲ, ನಮ್ಮ ಸರ್ಕಾರ ಇದೆಯಲ್ಲ ನಾನು ಹೇಳ್ದಂಗೆ ಆಗುತ್ತೆ ಅಂತ ಗತ್ತು ತೋರಿಸ್ಕೊಳಕ್ಕ ಇದು? ಅಥವಾ ಆ ಕಂಪನಿ ನಿಮ್ಮದಾ, ನಿಮ್ಮ ಅತ್ತೆ ಮಗಂದ, ನಿಮ್ಮ ಮಾವನ ಮನೆದಾ? ಅವ್ರಿಗೇನಾದ್ರು ಸಪೋರ್ಟ್ ಮಾಡಕ್ಕೆ ನಿಂತ್ಕೊಂಡಿದ್ದೀರ? ಅದಕ್ಕೋಸ್ಕರ ಒಂದು ಕಂಪನಿಗೋಸ್ಕರ ಸಾವಿರಾರು ರೈತರ ಹೊಟ್ಟೆಗೆ ಹೊಡಿತೀರಾ? ಉತ್ತರ ಕೊಡಬೇಕು ಗೋಪಾಲ್ ಪೂಜಾರಿ ಅವರು. ಆ್ಯಂಡ್ ಪ್ರೆಸೆಂಟ್ MLA ನೀವೇನು ಮಾಡ್ತಾ ಇದ್ದೀರಿ? ಅವ್ರು ಪತ್ರ ಬರೆಯೋ ತನಕ ನಿಮ್ಮ ಹೋರಾಟ ಹೆಂಗೆ? ನೀವು ಜನರ ಪರ ನಿಂತ್ಕೊಳ್ಳಲ್ವಾ? ರೈತರ ಪರ ನಿಂತ್ಕೊಳ್ಳಲ್ವಾ? ಓಕೆ, ಮುಂದಿನ ದಿನಗಳಲ್ಲಿ ಪ್ರೆಸೆಂಟ್ MLA ಉತ್ತರ ಏನಾಗಿರುತ್ತೆ, ಆ ರೈತರ ಗೋಳು ಏನು, ಅಂಡ್ ಈ MLA ಪತ್ರಕ್ಕೆ ಬರ್ದಿರುವಂತಹ ಪತ್ರಕ್ಕೆ ಏನು ಸಮಜಾಯಿಷಿ ಕೊಡ್ತಾರೆ ನೋಡ್ತಾ ಹೋಗಿ.